ಇನ್ನು ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರುಗಳ ನಡುವೆ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಧರ್ಮಸ್ಥಳದಲ್ಲಿ ಸರ್ಕಾರ ಲೂಟಿ ಹೊಡೆಯೋ ಹುನ್ನಾರ ಮಾಡಿದೆ ಅಂತ ಆರ್ ಅಶೋಕ್ ಬಾಂಬ್ ಸಿಡಿಸಿರುವಂತದ್ದು ಕೈಪಡೆಯನ್ನ ಕೆರಳುವಂತೆ ಮಾಡಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಇದೀಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಘರ್ಜಿಸಿದ್ದಾರೆ. ಬುರುಡೆ ಬಿಟ್ಟು ಗುಂಡಿಯನ್ನ ಅಗೆಸಿದ್ರು, ಏನೂ ಸಿಗ್ಲಿಲ್ಲ ಅಂದ್ರು. ಸಮೀರ್ ವಿರುದ್ಧವೂ ಕೆಂಡ ಕಾರಿದ್ರು. ಇತ್ತೀಚೆಗೆ ಧರ್ಮಸ್ಥಳದ ಹೋರಾಟವನ್ನು ನೀವು ನೋಡಿದಿರಿ. ಧರ್ಮಸ್ಥಳದ ಹೋರಾಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ದಿನ ಟಿವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವನು ಯಾರೋ ಬುರುಡೆದಾಸ ಬಂದ, ಬುರುಡೆ ಅಂದ. ನಮ್ಮ ಪೊಲೀಸರು SIT ರಚನೆ ಮಾಡಿ ಪೊಲೀಸರು ಹೋಗಿ JCB ತೆಗೆದು ಹಾಕ್ಸಿ ಹೊತ್ತು ಮೊದಲು ಗುದ್ಲಿ ಹಾರನಲ್ಲಿ ತೆಗೆದ್ರು, ಆಗ್ಲಿಲ್ಲ. ಕೊನೆಗೆ JCB ತಗೊಂಡೋಗಿ ಹಾಕಿಸಿದ್ರು. ಎಲ್ಲಿ 24 ಕಡೆ ಹಾಕಿದ್ರು ಕೂಡ ಸಿಗಲೇ ಇಲ್ಲ. ಕೊನೆಗೆ ಹೇಳ್ತಾನೆ ಅವನು ಯಾರೋ ಕನ್ವರ್ಟೆಡ್ ಕ್ರಿಶ್ಚಿಯನ್ನು ಚೆನ್ನಯ್ಯ ಅಂತ ಹೇಳಿ ನನಗೆ ಕಾಸು ಕೊಟ್ಟು ಬಂದು ಹೇಳಿಸಿದ್ರು ಅಂತ ಹೇಳ್ತಾರೆ. ನೀವು ಯೋಚನೆ ಮಾಡಿ ಧರ್ಮಸ್ಥಳದ ಬಗ್ಗೆ ಹೋರಾಟ ಆರಂಭ ಆಗುತ್ತೆ. ಅದ್ರನ್ನು ವಿಡಿಯೋ ಮಾಡೋನು ಸಮೀರ್ ಅನ್ನೋನು ಅವನ ಧರ್ಮದಲ್ಲಿ ನಡೆಯುವಂತಹ ಅನಾಚಾರಗಳ ಬಗ್ಗೆ ಯಾವ ತರ ವಿಡಿಯೋ ಮಾಡಿದನ, ಯಾವ ತರ ವಿಡಿಯೋ ಮಾಡಿದನ? ಅವನ ಧರ್ಮೀಯರು ಮಾಡುವಂತಹ ಕೆಟ್ಟ ಕೆಲಸಗಳ ಬಗ್ಗೆ ಹೇಳಿದನ? ಅವನಲ್ಲಿ ಇದು ಮದ್ರಾಸಗಳಲ್ಲಿ ಸಣ್ಣ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತಾಡಿದನ? ಯಾವತ್ತೂ ಮಾತಾಡ್ಲಿಲ್ಲ. ಆದ್ರೆ ಧರ್ಮಸ್ಥಳದ ವಿಚಾರ ಅಂತ ಎತ್ಕೊಂಡ ನೀವು ಕೂಡ ಅಯ್ಯೋ ಏನೋ ಇರ್ಬೋದೇನೋ ತಲೆಗೆ ನೀವು ಹುಳ ಬಿಟ್ಕೊಂಡ್ಬಿಟ್ಟಿದ್ರಿ. ಎಷ್ಟೋ ಜನ ಬನ್ನಿ ಹೇಳ್ತೀನಿ ನಾನು. ಆಮೇಲೆ ಆಯ್ತು, ಅವನು ವಿಡಿಯೋ ಮಾಡ್ದ. ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿರೋದು ಆರ್ ಅಶೋಕ್. ಧರ್ಮಸ್ಥಳವನ್ನ ಕಿತ್ಕೊಂಡು ಯಾವ್ದಾದ್ರೂ ಟ್ರಸ್ಟ್ ಮಾಡಿ ಲೂಟಿ ಹೊಡೆಯೋ ಹುನ್ನಾರವೂ ಇತ್ತು ಅಂತ ಗಂಭೀರ ಆರೋಪ ಮಾಡಿದ್ದರು. ಇದಕ್ಕೆ ತಿರುಗೇಟು ಕೊಟ್ಟಿರೋ DCM DK ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ಹೇಳಿದ್ರು. ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಅಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಅಶೋಕ್ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅವ್ರಿಗೆ ಏನಂತ ಗೊತ್ತಿಲ್ಲ, ಗೊತ್ತಾಯ್ತಾ? ಅವ್ರ ಪಾರ್ಟಿಯವರು, ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ, ಅವ್ರ ಇಂಟರ್ನಲ್ ಪಾರ್ಟಿಯವ್ರದ್ದು ಅದು ಪ್ಲಾನ್. ಅದು ಕ್ಷೇತ್ರದ ಮೇಲೆ ಪ್ರಹಾರ ಆಗಿದೆ ಅಂತ ಮಾಜಿ CM ಸದಾನಂದಗೌಡ ಕಿಡಿಕಾರಿದ್ರು. ಹೀಗ್ ಮಾತನಾಡೋರು SITಯನ್ನ ಯಾಕೆ ಸ್ವಾಗತ ಮಾಡಿದ್ರಿ ಅಂತ ಸಚಿವ ಸಂತೋಷ್ ಲಾಡ್ ತಿರುಗೇಟನ್ನ ಕೊಟ್ರು. ಏನಾಗಿದೆ, ಇದು ನೇರ ಪ್ರಹಾರ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಹಂತವಾಗಿ ದೊಡ್ಡ ರೀತಿಯಲ್ಲಿ ಹೊರಗೆ ಬರುವ ಕಾರಣ ಇದನ್ನು NIAಗೆ ಕೊಡಬೇಕು. NIA ಖಂಡಿತವಾಗಿ ಇದನ್ನು ಡಿಟೆಕ್ಟ್ ಮಾಡಲಿಕ್ಕೆ SITಗಿಂತ ಪವರ್ಫುಲ್ ಆಗಿರ್ತದೆ ಅಂತ ಹೇಳುವಂಥ ಆ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಇದನ್ನು NIAಗೆ ಕೊಡಬೇಕು ಅಂತ ಹೇಳುವಂಥದ್ದು ನಾವು ಹೇಳ್ತಾ ಇರೋದು. ಏನು ಧರ್ಮಸ್ಥಳದ ಹೆಸರ ಮೇಲೆ ಈ ಥರ ತಪ್ಪು ಅಭಿಪ್ರಾಯಗಳನ್ನ ಮೂಡಿಸ್ಲಿಕ್ಕೆ ಟ್ರೈ ಮಾಡಿದ್ರು, ಅದ್ರ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ನನ್ನ ಭಾವನೆಗಳು. ನಂದು ತಪ್ಪು ಕೂಡ ಇರ್ಬೋದು ರೆಫರೆನ್ಸು, ಆ ಉದ್ದೇಶದಿಂದ ಹೇಳಿದ್ದಾರೆ. ಬಟ್ ಈ ವಿಷಯ ಇರ್ತಕ್ಕಂಥದ್ದು SIT ವೆಲ್ಕಮ್ ಮಾಡಿದ್ರೆ ಯಾಕೆ ಇವರು? ಏನ್ ರೀಸನ್? SIT ಯಾಕೆ ವೆಲ್ಕಮ್ ಮಾಡಿದ್ರು ಬಿಜೆಪಿ ಅವರು? ಏನ್ ರೀಸನ್ ಏನು? ದೂರುದಾರನ ಹಿನ್ನೆಲೆ ಪರಿಶೀಲನೆ ಮಾಡದೆ ತನಿಖೆ ಮಾಡಿದ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ ಅಂತ ಆರ್ ಅಶೋಕ್ ಕಿಡಿಕಾರಿದ್ದರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಸಂತೋಷ್ ಲಾಡ್ ರಾಜಕೀಯ ಮಾಡ್ತಿದ್ದೀರಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಏನಾದ್ರೂ ಕಾಮನ್ ಸೆನ್ಸ್ ಇದ್ದಿದ್ರೆ ಫಸ್ಟ್ ಯಾರು ಕಂಪ್ಲೇಂಟ್ ಕೊಟ್ಟ ಅವನ ಪೂರ್ವ ಚರಿತ್ರೆಯನ್ನ ತೆಗೆದಿದ್ರೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇರ್ತಕ್ಕಂಥ ಸುಮಾರು 3 ರಿಂದ 5 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಈ ಪೊಲೀಸರ ಸಂಬಳ, ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ, ಅವನಿಗೇನು ಸ್ಟನ್ ಗನ್ಗಳು, AK-47, ಇವೆಲ್ಲ ದುಂದು ವೆಚ್ಚ, ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ದುಂದು ವೆಚ್ಚ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು. ಯಾವುದೇ ಗೌರ್ಮೆಂಟ್ ಇದ್ದಾಗ ಈ ತರ ಸಂದರ್ಭ ಬಂದಾಗ ವಿ ಆರ್ ಗಾನ್ ಬೈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಲಾ ಇಸ್ ಗೋಯಿಂಗ್ ಟು ಟೇಕ್ ಅನ್ ಆಕ್ಷನ್ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ಇವ್ರಿಗೆ ಮತ್ತೆ ಏನು ಬೇರೆ ಕೆಲಸ ಇಲ್ಲಲ್ಲ. ಈಗ ರಾಜಕೀಯವಾಗಿ ಏನು ಮಾಡ್ಬೇಕು, ಮತ್ತೆ ಏನು ಮಾಡ್ಬೇಕು? ರಾಜಕೀಯವಾಗಿ ಯಾವ್ದು ಇಶ್ಯೂ ಬೇಕಲ್ಲ.
ಇಂಥದ್ದು ಇಶ್ಯೂ ತೊಗೊಂಡು ಹೋಗ್ತಕ್ಕಂಥದ್ದು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅದಕ್ಕಿಂತ ನಾವು ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ. ಒಂದೇ ದಿನದ ಅಂತರದಲ್ಲಿ ದೋಸ್ತಿಗಳಿಂದ ಪ್ರತ್ಯೇಕ ರ್ಯಾಲಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ರ್ಯಾಲಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಆಗಸ್ಟ್ 31ರಂದು ಜೆಡಿಎಸ್ ರ್ಯಾಲಿ ಮಾಡೋಕೆ ಮುಂದಾದ್ರೆ ಸೆಪ್ಟೆಂಬರ್ 1ರಂದು ಬಿಜೆಪಿ ರ್ಯಾಲಿ ಮಾಡೋಕೆ ನಿರ್ಧರಿಸಿದೆ. ಭಾರತೀಯ ಜನತಾ ಪಾರ್ಟಿ ಏನು ಅಂದ್ರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಈ ವಿಚಾರದಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಈ ದಿಕ್ಕಲ್ಲಿ ಏನು ಧರ್ಮಸ್ಥಳ ಚಲೋ 1ನೇ ತಾರೀಕು ನಡೀತಿರುವಂಥದ್ದು ಎಲ್ಲ ಒಂದು ಕಡೆ ಸತ್ಯತೆಯ ಹೊರಗೆ ಬರಬೇಕು ಅನ್ನುವಂಥ ವಿಚಾರದಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಇನ್ನೂ 1ನೇ ತಾರೀಕು ಪಕ್ಷ ತನ್ನ ನಿಲುವನ್ನು ತಿಳಿಸುವಂಥದ್ದಾಗಿದೆ. ಧರ್ಮಾಧಿಕಾರಿ ಹೆಗಡೆ ಭೇಟಿಯಾದ SR ವಿಶ್ವನಾಥ್. ಇನ್ನು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯನ್ನ ಬಿಜೆಪಿ ಶಾಸಕ SR ವಿಶ್ವನಾಥ್ ಭೇಟಿಯಾದ್ರು. ವೀರೇಂದ್ರ ಹೆಗ್ಗಡೆ ಭೇಟಿಯಾಗಿ ವಿಶ್ವನಾಥ್ ಮಾತುಕತೆ ನಡೆಸಿದ್ರು. ಸೆಪ್ಟೆಂಬರ್ 1ರಂದು ಧರ್ಮಸ್ಥಳದಲ್ಲಿ ಬಿಜೆಪಿ ಸಮಾವೇಶ ಹಿನ್ನೆಲೆ ಪೂರ್ವ ಸಿದ್ಧತೆಯ ಬಗ್ಗೆಯೂ ಪರಿಶೀಲನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್ TV9.